ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎನ್ನುವಂತಹ ಬಗ್ಗೆ ಕಳೆದ 3 ದಶಕಗಳಿಂದಲೂ ಹೋರಾಟಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಕ್ರಿಮ್ಸ್ ಆವರಣದಲ್ಲಿ 450 ಹಾಸಿಗೆಯ ಒಂದು ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಹಳೆ ಜಿಲ್ಲಾ ಆಸ್ಪತ್ರೆಯ ಕಟ್ಟಡದಿಂದ ಹೊಸ ಆಸ್ಪತ್ರೆಯ ಕಟ್ಟಡಕ್ಕೆ ಸ್ಥಳಾಂತರ ಪ್ರಕ್ರಿಯೆ ಕೂಡ ಈಗ ಮುಗ್ದಿರುವಂತದ್ದು. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಅದ್ರ ಜೊತೆಗೆ ಎಲ್ಲವೂ ಕೂಡ ಈಗ ಸ್ಥಳಾಂತರ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಇಲ್ಲಿ ಮೂಲ ಸೌಕರ್ಯದ ಕೊರತೆ ಮಾತ್ರ ಎದ್ದು ಕಂಡು ಬರ್ತಾ ಇದೆ. ಹಾಗಾದ್ರೆ ಮೂಲ ಸೌಕರ್ಯ ಏನು? ಪ್ರಮುಖವಾಗಿ ವೈದ್ಯರ ಕೊರತೆ. ಇಲ್ಲಿ ಮಾರಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ತಜ್ಞ ವೈದ್ಯರ ಕೊರತೆ ಅಂತೂ ಇದ್ದೇ ಇದೆ. ಇದರ ನಡುವೆ ಈಗ ಉದ್ಘಾಟನೆಯ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಹೊಸ ಕಟ್ಟಡದ ಉದ್ಘಾಟನೆಯನ್ನ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕರೆಸಬೇಕು ಎನ್ನುವಂತ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಆಸ್ಪತ್ರೆ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕು ಎನ್ನುವಂತ ಬಗ್ಗೆ ಈಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇರುವಂತದ್ದು. ಆದ್ರೆ ಇದಕ್ಕೆ ಬಿಜೆಪಿಯವರು ತೀವ್ರವಾದಂತಹ ಒಂದು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಯಾಕೆ ತೀವ್ರವಾದಂತಹ ಒಂದು ವಿರೋಧವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ಈ ವರದಿಯಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಎಸ್ ವೀಕ್ಷಕರೇ, ಯಾಕಪ್ಪ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆಗೆ ಬರುವ ಮುಂಚೆ ಇಲ್ಲಿ ಮೂಲ ಸೌಕರ್ಯಗಳನ್ನ ಕೊಟ್ಟು ಉದ್ಘಾಟನೆ ಮಾಡಲಿ ಈ ಕಟ್ಟಡವನ್ನ. ಅದರ ಜೊತೆಗೆ ಇಲ್ಲಿ ಇದ್ದಂತ ವೈದ್ಯರ ಕೊರತೆಯ ಸಮಸ್ಯೆಯನ್ನ ನೀಗಿಸ್ಲಿ. ಮಾರಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬೇಕಾದಂತ ತಜ್ಞ ವೈದ್ಯರ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಆ ತಜ್ಞ ವೈದ್ಯರನ್ನ ಇಲ್ಲಿ ಮೊದಲು ನೇಮಕ ಮಾಡಲಿ ಸರ್ಕಾರ. ಹಾಗೆ ಇಲ್ಲಿ ಒಂದು MRI ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನ ಮಾಡಲಿ. ಸುಸಜ್ಜಿತವಾದಂತಹ ತಂತ್ರಜ್ಞಾನಗಳುವಂತ ಎಲ್ಲಾ ಸಲಕರಣೆಗಳನ್ನ ಇಲ್ಲಿ ತರಲಿ. ರೋಗಿಗಳಿಗೆ ಅದರ ಪ್ರಯೋಜನವಾಗ್ಲಿ. ಒಂದು ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ಈ ಆಸ್ಪತ್ರೆ ಕಟ್ಟಡವನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಹಾಗೆ ಸೂಪರ್ ಸ್ಪೆಷಾಲಿಟಿಯ ವ್ಯವಸ್ಥೆ ಇಲ್ಲಿ ಕೊಟ್ಟು ನಂತರ ಉದ್ಘಾಟನೆ ಮಾಡಲಿ ಎನ್ನುವಂತ ಬಗ್ಗೆ ಬಿಜೆಪಿಯವರು ಆಗ್ರಹಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿನ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಕೂಡ ಧ್ವನಿ ಎತ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರು ಆಸ್ಪತ್ರೆ ಕಟ್ಟಡ ಉದ್ಘಾಟನೆಗೆ ಬರುವ ಮುಂಚೆ ಮೊದಲು ಇಲ್ಲಿ ಸುಸಜ್ಜಿತವಾದಂತ ಆಸ್ಪತ್ರೆ ಕಟ್ಟಡಕ್ಕೆ ಒಂದು ವಿಶೇಷವಾದಂತ ಸೌಕರ್ಯವನ್ನ ಒದಗಿಸಿಕೊಡ್ಲಿ. ಹಾಗೆ ಇಲ್ಲಿ ಕೊರತೆ ಇರುವಂತ ಎಲ್ಲಾ ವೈದ್ಯರ ನೇಮಕ ಮಾಡ್ಲಿ ಎನ್ನುವಂತ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಅನ್ನೋದು ಬಿಜೆಪಿ ಸರ್ಕಾರ ಇದ್ದಾಗಲೇ ನಾನು ಸುಮಾರು 32 ಅರ್ಜಿಗಳನ್ನು ಕೊಟ್ಟು ಆಗಿನ ನಮ್ಮ ಮುಖ್ಯಮಂತ್ರಿಗಳಾದಂತ ನಮ್ಮ ಯಡಿಯೂರಪ್ಪಾಜಿಯವರು ತಕ್ಷಣ 150 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಇವಾಗ ಆ ಹಾಸ್ಪಿಟಲ್ ರೆಡಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲಿಯ ಶಾಸಕರು ಎಲ್ಲರೂ ಹೇಳಿದ್ರು. ಏನ್ ಹೇಳಿದ್ರು? ಒಂದು ಹಾಸ್ಪಿಟಲ್ ಅಲ್ಲ, ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಲ್ಲ, ಎರಡೆರಡು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಇವತ್ತು ಒಂದು MRI ಮಾಡ್ಬೇಕಾದ್ರೆ, ಒಂದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ, ತಕ್ಷಣ ಆಕ್ಸಿಡೆಂಟ್ ಆದ್ರೂ ಸಾಗ್ಬೇಕಾದ್ರೆ 250 ಕಿಲೋಮೀಟರ್ ಮಂಗಳೂರಿಗೆ ಹೋಗ್ಬೇಕು, ಇಲ್ಲ ಗೋವಾಕ್ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ. ಒಂದು MRI ಕೊಡ್ಲಿಕ್ಕೂ ಗತಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಹಣ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹಣವನ್ನು ತಗೊಂಡು ಹೋಗಿದ್ದಾರೆ. ಎಲ್ಲಿಗೆ ಹಾಕಿದ್ದೀರಾ? ನಿಮ್ ಬೇಕಾಗಿರುವಂತ ಸ್ಥಳದಲ್ಲಿ ಅನುದಾನವನ್ನ ಸೇರ್ಸ್ಕೊಂಡು, ದೇವಸ್ಥಾನಕ್ಕೆ ಕೊಟ್ಟಿರುವಂತ ಅನುದಾನವನ್ನು ಕೂಡ ಕಡಿತ ಮಾಡ್ಕೊಂಡು, ನೀವು ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಾಗ ಇಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿಯವರು ಮತ್ತೆ ಬೊಮ್ಮಾಯಿ ಸರ್ ಕೊಟ್ಟಂತ ಅನುದಾನವನ್ನ ತಮ್ಮ ಅನುದಾನ ಅಂತ ಹೇಳಿ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಬಹಳ ಬೇಜಾರಾಗ್ತಾ ಇದೆ. ನಾವು ಉಪಕರಣಕ್ಕಂತ ಮೀಸಲು ಹಾಕೊಂಡಿಟ್ಟಿದ್ರು, ಆ ಅನುದಾನ ಬಿಡುಗಡೆ ಮಾಡಿ ಹೊಸ ಮಷಿನ್ಗಳು ತನ್ನಿ, MRI ಮಷಿನ್ಗಳು ತನ್ನಿ, ಜನರಿಗೆ ಸಹಾಯ ಮಾಡ್ಕೊಂಡು ಉದ್ಘಾಟನೆಗೆ ಬನ್ನಿ. ಇಲ್ಲಿ ಅದ್ರ ಹೊರತು ಉದ್ಘಾಟನೆಗೆ ಬರಬೇಡಿ. ಆ ಉದ್ಘಾಟನೆ ನಾವು ಕಟ್ಟಿದ ನೀವು ಉದ್ಘಾಟನೆ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಅಲ್ಲಿ ತನಕ ಸಿಎಂ ಸಿದ್ದರಾಮಯ್ಯನವರು ಈ ಉದ್ಘಾಟನೆಗೆ ಬರುವ ಅವಶ್ಯಕತೆ ಇಲ್ಲ. ಮೂಲ ಸೌಕರ್ಯಗಳನ್ನ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರು ಈ ಕಟ್ಟಡವನ್ನ ಉದ್ಘಾಟನೆ ಮಾಡಲಿ ಎನ್ನುವಂತ ಬಗ್ಗೆ ರೂಪಾಲಿ ನಾಯ್ಕರವರು ಧ್ವನಿ ಎತ್ತಾ ಇರುವಂತದ್ದು. ಇದು ವಾಸ್ತವವಾದಂತ ಒಂದು ವಿಚಾರ. ಯಾಕಪ್ಪ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಒಂದು ಬಹುಮಹಡಿ ಕಟ್ಟಡದ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಕೇವಲ ಆಸ್ಪತ್ರೆ ನಿರ್ಮಾಣ ಮಾಡಿದ್ರೆ ಸಾಲದು, ಆದ್ರೆ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ. ಏನಪ್ಪಾ ಅಂದ್ರೆ, ಮೂಲ ಸೌಕರ್ಯ ಅಂದ್ರೆ
ಪ್ರಮುಖವಾಗಿ ವೈದ್ಯರ ಅವಶ್ಯಕತೆ ಇದೆ. ಇಲ್ಲಿ ಹೃದ್ರೋಗ ತಜ್ಞರ ಕೊರತೆ ಇದೆ. ಹಾಗೆ ಮಾರಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಂತ ಎಲ್ಲಾ ವೈದ್ಯರ ಕೊರತೆ ಇದೆ. ರಸ್ತೆ ಅಪಘಾತವಾಗಿ ತೀವ್ರ ಸ್ವರೂಪದ ಗಾಯಗೊಂಡ್ರೆ ಇಲ್ಲಿ ಕೇವಲ ಸಿಗೋದು ಪ್ರಥಮ ಚಿಕಿತ್ಸೆ ಮಾತ್ರ. ಹೆಚ್ಚಿನ ಚಿಕಿತ್ಸೆಗಾಗಿ ಪಕ್ಕದ ಮಂಗಳೂರು, ಮಣಿಪಾಲು, ಅದೇ ರೀತಿ ಗೋವಾ ರಾಜ್ಯಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಸಿದ್ದರಾಮಯ್ಯನವರು ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಇದಕ್ಕೆ ಕೌಂಟರ್ ಕೊಟ್ಟಂತ ಕಾಂಗ್ರೆಸ್ನವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈ ಕಟ್ಟಡ ಉದ್ಘಾಟನೆಗೆ ಬಂದೇ ಬರ್ತಾರೆ ಎನ್ನುವಂತ ಬಗ್ಗೆಯೂ ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಯಾವುದೇ ಸರ್ಕಾರದ ಅವಧಿಯಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗ್ಲಿ ಅದು ಮ್ಯಾಟರ್ ಅಲ್ಲ. ಆದ್ರೆ ಇಲ್ಲಿ ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ. ತಜ್ಞ ವೈದ್ಯರ ಕೊರತೆ ಇದೆ. ಆ ತಜ್ಞ ವೈದ್ಯರ ಕೊರತೆಯನ್ನ ನೀಗಿಸಬೇಕಾದಂತ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಮಾರಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಂತ ತಜ್ಞ ವೈದ್ಯರನ್ನ ಇಲ್ಲಿ ನೇಮಕ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದು ಇದಕ್ಕೆ ಅನಿವಾರ್ಯತೆ ಇದೆ. ಇಲ್ಲಿಯ ಜನರು ಮಂಗಳೂರು ಮತ್ತು ಮಣಿಪಾಲಕ್ಕೆ ಹೋಗುವುದನ್ನ ತಪ್ಪಿಸಲು ಇಲ್ಲೇ ಸೂಪರ್ ಸ್ಪೆಷಾಲಿಟಿ ಸೇವೆಯನ್ನ ಕೊಡಬೇಕಾದಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಆವಾಗ ಉತ್ತರ ಕನ್ನಡ ಜಿಲ್ಲೆಯ ಜನರು ಬೇರೆ ಕಡೆ ಹೋಗುವುದನ್ನ ತಪ್ಪತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ನೂತನ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ವಿಚಾರವಾಗಿ ಇಷ್ಟೆಲ್ಲ ಚರ್ಚೆ ವಿವಾದಗಳು ನಡೀತಾ ಇರುವಂತದ್ದು ವೀಕ್ಷಕರೇ. ಆದ್ರೆ ಯಾರದೇ ಅವಧಿಯಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಇಲ್ಲಿ ಬೇಕಾಗಿರುವಂಥದ್ದು ಮೂಲ ಸೌಕರ್ಯದ ಅವಶ್ಯಕತೆ. ಮೂಲ ಸೌಕರ್ಯವನ್ನ ಕೊಟ್ಟು ನಂತರ ಇಲ್ಲಿ ಉದ್ಘಾಟನೆ ಆಗ್ಲಿ ಎನ್ನುವಂಥದ್ದು ಜನರ ಆಗ್ರಹ ಕೂಡ ಆಗಿರುವಂಥದ್ದು. ಕೇವಲ ಆಸ್ಪತ್ರೆ ಕಟ್ಟಡಗಳು ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿರಬಾರ್ದು. ಅಲ್ಲಿ ಮೂಲ ಸೌಕರ್ಯಗಳು, ಅದರ ಜೊತೆಗೆ ತಜ್ಞ ವೈದ್ಯರು, ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿಯ ಸೇವೆ ಕೂಡ ಇಲ್ಲಿ ಇರಬೇಕು ಎನ್ನುವಂತ ಬಗ್ಗೆಯೂ ಕೂಡ ಜನರು ಆಗ್ರಹಿಸ್ತಾ ಇರುವಂಥದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಆಸ್ಪತ್ರೆಯ ವಿಚಾರವಾಗಿ ಯಾವ ರೀತಿ ವಾದ ವಿವಾದಗಳು ಚರ್ಚೆಗಳು ಇಲ್ಲಿ ನಡೀತಾ ಇದೆ. ಉದ್ಘಾಟನೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಬರುವ ಮುಂಚೆ ಇಲ್ಲಿ ಮೂಲ ಸೌಕರ್ಯವನ್ನ ಕೊಟ್ಟು ಉದ್ಘಾಟನೆ ಮಾಡ್ಲಿ ಎನ್ನುವಂತ ಬಗ್ಗೆಯೂ ಸಹಿತ ಆಗ್ರಹಗಳು ಕೇಳಿ ಬರ್ತಾ ಇರುವಂತದ್ದು. ಇದಿಷ್ಟಾಗಿತ್ತು ಕಾರವಾರದ ಆಸ್ಪತ್ರೆ ಉದ್ಘಾಟನೆ ವಿಚಾರವಾಗಿ ನಡೀತಾ ಇರುವಂತಹ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ಮಾತಿನ ಚಕಮಕಿಯ ಒಂದು ಸುದ್ದಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.